ಏಕಾಂತ. ನೋಡಿ ಇದು ಕರ್ಮ. ಬೇಗ ಬರ್ಕೊಳ್ಳಿ. ಸ್ವಾಮಿ ದ್ರೋಹ ಅವಾಗ ಬಂತು ನೋಡಿ. ಸ್ವಾಮಿಗೆ ಪ್ಲಸ್ ದ್ರೋಹ ತತ್ಪುರುಷ. ಸ್ವಾಮಿಗೆ ಇದು ಓದ್ಕೋಬೇಕು. ಇದೆ ಇದ್ರಲ್ಲೇ ಕೇಳೋದು. ಪರರ ಧನ ಪ್ಲಸ್ ಧನ ತತ್ಪುರುಷ. ನಾ ತಾ ಅಂತ ಬರ್ತಿದ್ದೀನಿ ಅಷ್ಟೇ. ತತ್ಪುರುಷ. ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ ಸರ್. ಏನೋ ಪ್ರಾಬ್ಲಮ್ ಆಗಿದೆ ನೋಡಪ್ಪ. ಸಾಕ್ಷಿಯನ್ನು ಮಾಡಿ ಕ್ರಿಯಾ ಸಮಾಸ. ಬಲ ಬಂದು ನೋಡಿ ಅವಾಗ ಬಂತು. ತತ್ಪುರುಷ ಸಮಾಸ. ಯಾರ ತತ್ಪುರುಷ ಸಮಾಸ. ಕ್ರಿಯಾ ಸಮಾಸ. ಹಾ, ಬಂದು ಎಸ್ ನೋಡಿ ಇಲ್ಲೆಲ್ಲ ಇವೆಲ್ಲ ಓದಿದ್ದೀರಾ? ಮಹಿಳಾ ಸಬಲೀಕರಣ, ಅಕ್ಷರ ದಾಸೋಹ, ಇದೆಲ್ಲ ಇದು ಪ್ರಬಂಧ ಅದೆಲ್ಲ ಹೇಳೋಣ ಅಂತ ಅನ್ಕೊಂಡೆ. ಟೈಮ್ ಸಾಕಾಗ್ತಿಲ್ಲ. ಓಕೆ, ಮುಂದೆ ಬನ್ನಿ. ಸಮಾಸ ಮುಗಿಸ್ಬಿಡ್ತೀನಿ ಪಟ್ಟಂತ. ಎಲ್ಲ ಪಾಠದ ಸಮಾಸ ಹೇಳಕ್ ಹೋದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಎಸ್ ಮುಂದೆ ಬನ್ನಿ. ಈ ಇದ್ರಲ್ಲಿ ಬನ್ನಿ, ಹಲಗಲಿ ಬೇಡರು ಬನ್ನಿ. ಯಾವುದು? ಹಲಗಲಿ ಬೇಡರು, ಅದರಲ್ಲಿ ಬನ್ನಿ. ನಿಮಗೆ ಯಾವ್ದು ಪೋರ್ಷನ್ಸ್ ಅಲ್ಲಿ ಇರುತ್ತೆ ಅದರಲ್ಲಿ ಇರುವಂತದ್ದು ಜಾಸ್ತಿ ನಿಮಗೆ ಕೊಡುವಂತ ಸಾಧ್ಯತೆಗಳೇ ಇರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟು. ಸೊ ನಾವೆಲ್ಲ ಏನು ಅಂದರೆ ಇವ್ಯಾಲ್ಯೂಯೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಮಾನ್ಯವಾಗಿ ಇದು ಹೆಚ್ಚು ಈ ಥರದನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೊರಗಲ್ಲಿಟ್ಟಿರ್ತೀವಿ. ಮತ್ತು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಸಲ್ಲಿ ಅದನ್ನು ಸಾಕಷ್ಟು ಹೇಳಿರ್ತೀವಿ. ಓಕೆನಾ? ಎಸ್, ಇಲ್ಲಿ ನೋಡಿ ಬನ್ನಿ. ಇಲ್ಲೊಂದಿಷ್ಟು ಸಮಾಸ ಪದಗಳಿದ್ದಾವೆ ನೋಡಿ. ಪೇಜ್ ನಂಬರ್ 112 ತೆಗಿರಿ ಬೇಗ. 112 112 ಮುಂಗೈ ಅಂತ ಬಂತು. ಯಾವ ಸಮಾಸ ಆಯ್ತು? ಯಾರು ಹೇಳ್ತೀರಾ? ರಾತ್ರಿ ಅಂತ ಬಂತು. ರಾತ್ರಿಯ ಇವೆರಡೂ ಕೂಡ ಎಂತ ಸಮಾಸ ಆಯ್ತು? ಅಂಶಿ. ಹನುಮ ಭೀಮ ರಾಮ. ಹನುಮನು ದ್ವಂದ್ವ ಸಮಾಸ. ಮೋಸವನ್ನು ಮಾಡು ಇರದೆ ಓದ್ಕೊಡ್ರಿ. ಸುಮ್ನೆ ಎಲ್ಲ ಪುಸ್ತಕ ಇದೆಲ್ಲ ಓದ್ಕೊಂಡು ಅದೇ ಓದಿ ಕೂಚು ಬಟ್ಟ ಅಂದಂಗೆ ಒಂದು ಪದ ಇದೆಯಲ್ಲ, ಹಂಗಾಗ್ಬಿಡ್ತದೆ. ಗೊತ್ತಾಯ್ತಾ? ಎಷ್ಟು ಸಮಾಸ ಪದಗಳು ಯಾರಪ್ಪ ಗುರುವೇ? ಹಲೋ ರಾಜಾ, ಸ್ವಲ್ಪ ಮ್ಯೂಟ್ ಮಾಡಪ್ಪ. ಇಲ್ಲಿ ನೋಡಿ ಪೇಜ್ ನಂಬರ್ 125 ಬನ್ನಿ ಬೇಗ. ಪೇಜ್ ನಂಬರ್ 125. ಇನ ತನುಜ ಯಾವ ಸಮಾಸ ಬಂತು ಅವಾಗ? ಪದ ಸಮಾಸ. ಧನುಜ ರಿಪು ಯಾವ ಸಮಾಸ? ಯಾಕೆಂದ್ರೆ ಧನುಜ ಅಂದ್ರೆ ಒಬ್ಬ ರಾಕ್ಷಸ, ರಿಪು ಅಂದ್ರೆ ವೈರಿ. ಧನುಜನ ರಿಪು ಯಾರು? ಅವನು. ಧನುಜ ರಿಪು ಅಂದ್ರೆ ಕೃಷ್ಣ. ಬರ್ಕೋಬಿಡಿ. ಇನ್ನೊಂದು ಮೀನಿಂಗ್ ಕೃಷ್ಣ. ಇನ ತನುಜ ಅಂದ್ರೆ ಕರ್ಣ, ಇನ್ನೊಂದು ಮೀನಿಂಗು. ಮುರಾರಿ ಅಂದ್ರು ಕೃಷ್ಣನೇ. ಮುರನ ಹರಿ ಯಾರು? ಅವನು ಮುರಾರಿ. ಗೊತ್ತಾಯ್ತಾ? ನೋಡಿ, ಇದೊಂದು ಕಾಂಪ್ಲಿಕೇಟ್. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇದನ್ನ ತುಂಬಾ ಜನ ಮತ್ತೆ ನಮ್ಮ ಟೀಚರ್ಸ್ ಅವ್ರು ಇವರು ಎಲ್ಲ ಮೇದಿನಿಗೆ ಪತಿ ಎಲ್ಲ ಹೇಳಿಬಿಡ್ತಾರೆ. ಮೇದಿನಿ ಪತಿ ಅಂದ್ರೆ ರಾಜ, ಇನ್ನೊಂದು ಅರ್ಥ ಕೊಡುತ್ತೆ. ಹಾಗಾಗಿ ಇದು ಬಹುವ್ರೀಹಿ ಸಮಾಸನೆ. ಮೇದಿನಿಗೆ ಪತಿ ಯಾರು? ಅವನು ಮೇದಿನಿಪತಿ ರಾಜ. ಇಲ್ಲಿ ಕರ್ಣನೇ ಮೇದಿನಿಪತಿ ಅಲ್ವಾ? ಸೊ ಮೇದಿನಿಪತಿ ನೀನು ಅಂತ ಹೇಳ್ತಾನೆ ಯಾರು? ಕೃಷ್ಣ ಕರ್ಣನಿಗೆ ಹೇಳುವಂತ ಸಂದರ್ಭ ಅಂದ್ರೆ ರಾಜ ಅನ್ನುವ ಅರ್ಥವನ್ನು ಕೊಡುತ್ತೆ. ಓಕೆನಾ? ಎಸ್, ಬಹುವ್ರೀಹಿ ಸಮಾಸ ಅಂತ ಬರ್ದಿದ್ದೀನಿ ನೋಡಿ. ಕೈಯಾನು ಅಂದ್ರೆ ಏನು? ಕೈಯಾನು. ಮಾದ್ರ ಮಾಗದ ಯಾದವರು. ಇದು ನೋಡಿ ಯಾವ್ದಾಗುತ್ತೆ? ಮಾಗದನು ಯಾದವನು. ನಿಮಗೆಲ್ಲ MCQ ಇರುತ್ತೆ, ನೀವು ಅದನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡ್ಬೇಕಷ್ಟೇ. ಹೊಗೆದೋರು ಅಂದ್ರೆ ಯಾವ್ದಿರುತ್ತೆ? ಅಂದ್ರೆ ಏನಿರುತ್ತೆ? ಸಮಾಸ. ಹಂಗಂದ್ರೆ ಸೂರ್ಯ. ರಾಜೀವ ಸಖ ಅಂದ್ರೆ ಯಾರು? ಸೂರ್ಯ. ಹೊಗೆದೋರು ಏನ್ ಸಮಾಸ ಸರ್? ಬಹುವ್ರೀಹಿ ಸಮಾಸಪ್ಪ. ಯಾಕೆಂದ್ರೆ ರಾಜೀವ ಸಖ. ರಾಜೀವ ಅಂದ್ರೆ ಇಲ್ಲಿ ಅದು ಏನು ಕಮಲ ಅಂತ ಅರ್ಥ. ರಾಜೀವ ಅಂದ್ರೆ ಏನು? ಕಮಲ. ಆ ಕಮಲದ ಸಖ ಗೆಳೆಯ ಯಾರು? ಸೂರ್ಯ. ಯಾಕೆಂದ್ರೆ ಬೆಳಿಗ್ಗೆ ಆದ ತಕ್ಷಣ ಕಮಲ ಅರಳುತ್ತೆ, ಸೂರ್ಯ ಮುಳುಗಿದ ತಕ್ಷಣ ಕಮಲ ಮುದುಡೋಗುತ್ತೆ.
ಗೊತ್ತಾಯ್ತಾ? ಬರ್ಕೊಂಡ್ರಾ? ಸರ್. ವೀರಲವಕ್ಕೆ ಬನ್ನಿ, ವೀರಲವಕ್ಕೆ ಬೇಗ ಬೇಗ. ವೀರಲವ ಗೊತ್ತಾಯ್ತಾ? ವೀರಲವ, ವೀರಲವ. ಎಸ್. ಬಲ್ಗೈಯ ನೃಪರಂಜಿ ಗುರು ರಘುದ್ವಹನ ಸ್ವಲ್ಗೇಳಿ ಅಂತ ಬಂತಲ್ವಾ? ನೋಡಿ, ಅಬ್ದೀಪ ಅಂತ ಒಂದು ಪದ ಇದೆ. ಅಬ್ದೀಪ ಅಂದ್ರೆ ಯಾರು? ಯಾರು ಅಬ್ದೀಪ ಅಂದ್ರೆ? ವರುಣ. ವರುಣ. ಸರ್ ವರುಣ. ವರುಣ. ಹಾಗಾದ್ರೆ ಇದು ಯಾವ ಸಮಾಸ ಆಗುತ್ತೆ? ಬಹುವ್ರೀಹಿ ಸಮಾಸ. ವೆರಿ ಗುಡ್. ಅವ್ರಿಗೆ ಇಂಥ ಪದಗಳನ್ನು ಕೇಳ್ಬಿಡ್ಬೋದಲ್ವೇ? ಹಾ, ಅದಕ್ಕೋಸ್ಕರ. ಎಸ್, ಮುಂದೆ ಬನ್ನಿ. ನೆಕ್ಸ್ಟ್ ಲಾಸ್ಟ್ ಭಾಷಾಭ್ಯಾಸಕ್ಕೆ ಬನ್ನಿ. ಅಲ್ಲ, ಭಾಷಾಭ್ಯಾಸಕ್ಕೆ ಇಲ್ಲಿ ಬನ್ನಿ. ಎಸ್, ನೋಡಿ, ಇಲ್ಲೊಂದಿಷ್ಟು ಸಮಾಸ ಪದಗಳಿದಾವೆ ನೋಡಿ. ಸ್ವಲ್ಗೇಳಿ ಅಂತಿದ್ಯಾ? ಯಾವ ಸಮಾಸ ಆಗುತ್ತೆ? ಯಾರು ಹೇಳ್ತೀರಾ? ಸ್ವಲ್ಗೇಳಿ. ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ಏನು? ಸೊಲ್ಲನ್ನು ಕೇಳಿ ಕ್ರಿಯೆ ಆಯ್ತು. ಓಕೆ. ನಲ್ಗುದುರೆ ಕರ್ಮಧಾರಯ ಸಮಾಸ. ಕುದುರೆ ಅಂತ ಬರಿತೀವಿ. ಇದು ಯಾವ ನೋಡಿ? ಕುದುರೆಯ ವಿಶೇಷಣ ನಲ್. ನಲ್ ಅಂದ್ರೆ ಪ್ರೀತಿ ಅಂತ ಅರ್ಥ. ಏನು? ನಲಿತು ಕುದುರೆ ತಾನೆ ಸರ್? ಎಕ್ಸಾಕ್ಟ್ಲಿ, ಅದು ಕರ್ಮಧಾರಯ ಆಯ್ತು. ಓಕೆನಾ? ಬಿಲ್ಗೊಂಡು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ಬಿಲ್ಲನ್ನು ಪ್ಲಸ್ ಕೊಂಡು. ಬಿಲ್ದಿರುವನೇರಿಸಿ ಬಿಲ್ದಿರುವನು ಕ್ರಿಯಾ ಕ್ರಿಯಾ ಸಮಾಸ. ಸಮಾಸ. ಓಕೆನಾ? ನೋಡಿ, ಇದು ಕ್ರಿಯಾ. ಇವೆರಡು ಕ್ರಿಯಾ ಸಮಾಸ ಅಂತ ಬರ್ಕೊಳ್ಳಿ. ಪೂದೋಟ ತತ್ಪುರುಷ ಸಮಾಸ. ವೆರಿ ಗುಡ್. ಹೂವಿನ ತೋಟ. ನೋಡಿ, ಇಷ್ಟೇ ಸಮಾಸ ನೋಡ್ಕೊಂಡ್ರು ನಿಮಗೆ ಈ ಎಕ್ಸಾಮ್ ಅಲ್ಲಿ ಸಾಕಾಗುತ್ತೆ. ನೆಕ್ಸ್ಟ್ ಹೇಳಿ. ಅರ್ಥ ವ್ಯತ್ಯಾಸ ಅಂತ ಯಾರೊಬ್ರು ಕೇಳಿದ್ರಲ್ಲ? ಎಸ್, ಅರ್ಥ ವ್ಯತ್ಯಾಸ ಒಂದ್ ಸ್ವಲ್ಪ ಮುಗಿಸ್ಕೊಂಡು ಆಮೇಲೆ ಮತ್ತೆ ಬೇರೆ ಬೇರೆದನ್ನ ನಿಮ್ಗೆ ಏನು ಆಗುತ್ತೆ ಅದನ್ನ ನೋಡ್ತಾರೆ. ನೀವು ಹೀಗೆ ಏನ್ ಮಾಡ್ಬೇಕು ಅಂದ್ರೆ, ಈ ಪುಸ್ತಕದ ಕೊನೆಯಲ್ಲಿ ಇರುವ, ಈಗ ನಾನು ಏನ್ ಹೇಳಿದ್ದೀನಲ್ಲ ಅದೇ ತರದಲ್ಲಿ ಇರುವಂತದ್ದನ್ನ ಜಾಸ್ತಿ ನೀವು ಅದನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ. ಎಲ್ಲ ಪುಸ್ತಕ ಓದ್ಬೇಕು. ಕೆಲವು ಪುಸ್ತಕನೇ ಓದಲ್ಲ, ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಲ್ವಾ? ಓಕೆ. ಸೊ ಅರ್ಥ ವ್ಯತ್ಯಾಸ ಅಂದ್ರೆ ಯಾರು ಹೇಳ್ತೀರಾ? ಅರ್ಥ ವ್ಯತ್ಯಾಸ ಅಂದ್ರೇನು? ಸಿಮಿಲರ್ ವರ್ಡ್ಸ್. ಒಂದೇ ಪ್ರೊನೌನ್ಸಿಯೇಷನ್ ಸರ್, ಆದ್ರೆ ಡಿಫರೆಂಟ್ ಮೀನಿಂಗ್ ಸರ್. ಹಾ, ನೋಡಿ, ನಿಮಗೆ ಪದ ಇದೆಯಲ್ಲ, ಆ ಪದ ಏನಿದೆ, ಎರಡು ಪದಗಳಿರುತ್ತೆ. ಆ ಪದಗಳಲ್ಲಿ ನಿಮಗೆ ಬೇರೆ ಬೇರೆಯ ಪ್ರೊನೌನ್ಸಿಯೇಷನ್ ಅಲ್ಲಿ ಸ್ವಲ್ಪ ಅದು ವ್ಯತ್ಯಾಸ ಆಗುತ್ತೆ. ಅದನ್ನ ಅರ್ಥ ವ್ಯತ್ಯಾಸ ಅಂತ ಕರೀತಾರೆ. ಇದೆಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಪದಗಳಾಗಿರ್ತದೆ. ಸೊ ಮೊದಲನೇದಾಗಿ ನಾನು ಸುಮ್ಮನೆ ನಿಮಗೊಂದು ಫಸ್ಟಿಗೊಂದು ಶುರು ಮಾಡ್ತೀನಿ. ಆಮೇಲೆ ನೀವೇನ್ ಮಾಡ್ಬಿಡ್ತೀರಿ ಅಂದ್ರೆ ಅದನ್ನೇ ಕೆಲವು ಬರಿತಾ ಹೋಗ್ತೀರಿ. ಸೊ ನೋಡಿ, ಈಗ ಮೊದಲನೇದು ಒಂದು ಪದ ಕೊಡ್ತೀನಿ. ಮೊರೆ ಅಂತ ಒಂದು ಪದ ಇದೆ. ಓಕೆ. ಆಮೇಲೆ ಮೋರೆ ಅಂತ ಇನ್ನೊಂದು ಪದ ಇದೆ. ಮೊರೆ ಅನ್ನೋದಕ್ಕೂ ಅರ್ಥ ಏನು? ಮೋರೆ ಅನ್ನೋದಕ್ಕೆ ಅರ್ಥ ಏನು? ಮೊರೆ ಅಂದ್ರೆ ಬೇಡಿಕೊಳ್ಳುವುದು ಸರ್. ವೆರಿ ಗುಡ್. ಬೇಡಿಕೊಳ್ಳು, ಪ್ರಾರ್ಥನೆ. ಮೋರೆ ಅಂದ್ರೆ ಮುಖ ಸರ್. ಎಕ್ಸಾಕ್ಟ್ಲಿ ಕರೆಕ್ಟ್. ಬೇಡು, ಬೇಡು ಅಂದ್ರೆ ಮೊರೆ. ನಾನು ದೇವರಲ್ಲಿ ಮೊರೆ ಇಟ್ಟೆನು, ಆತರ ಕಷ್ಟ ಬಂದಾಗ ಮೊರೆ ಇಡುವೆನು. ಆಮೇಲೆ ಬೆಳಗ್ಗೆ ಎದ್ದು ಮೋರೆ ತೊಳೆದೆನು ಅಲ್ವಾ? ಸೊ ಈ ರೀತಿ ಅರ್ಥವನ್ನ ಕೊಡುತ್ತೆ. ಆಮೇಲೆ ನೋಡಿ, ಇನ್ನೊಂದು ಅರ್ಥ ನೋಡಿ. ಯಾವಾಗ ಯಾರು ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು, ಹರಿ ಮತ್ತೆ ಹರಿ ಅಂತ ಅಲ್ವಾ? ನೋಡಿ, ಇವೆರಡು ಅರ್ಥ ಕೊಡ್ತಾರೆ. ಹರಿ ಅಂದ್ರೇನು? ಹರಿ ಅಂದ್ರೆ ತಿಳಿದುಕೊಳ್ಳುವುದು. ತಿಳಿದುಕೊಳ್ಳು ಅಂತ ಅರ್ಥ. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ಈ ತರ ಅರ್ಥ ಕೊಡುತ್ತೆ. ಇನ್ನೊಂದು ಕೊಡ್ತೀನಿ ನೋಡಿ. ಭಾನು ವೆರಿ ಫೇಮಸ್ ವರ್ಡ್ ಇದು. ಭಾನು, ಸೂರ್ಯ ಮತ್ತೆ ಆಕಾಶ. ಎಕ್ಸಾಕ್ಟ್ಲಿ ಕರೆಕ್ಟ್. ನೆಕ್ಸ್ಟ್ ಪ್ರಧಾನ
ಪ್ರಧಾನ. ಒಂದು ಪ್ರಧಾನ ಅಂದ್ರೆ ಮುಖ್ಯವಾದದ್ದು ಮತ್ತೆ ಕೊಡುವುದು. ಮತ್ತೆ ಇನ್ನೊಂದು ನಿಧಾನ ಸರ್. ಕೊಡುವುದು ಮತ್ತೆ ಮುಖ್ಯವಾದದ್ದು. ಆಮೇಲೆ ಮುಖ್ಯ. ಮುಖ್ಯವಾದ. ಮುಖ್ಯವಾದ. ನಿಮ್ ಪುಸ್ತಕದಲ್ಲೂ ಒಂದೆರಡು ಪದಗಳಿದಾವೆ ಗೊತ್ತಾ? ನೋಡಿದಿರಾ ಯಾರಾದ್ರೂ? ಪುಸ್ತಕದಲ್ಲಿದೆ, ಯಾರಾದ್ರೂ ಗಮನಿಸಿದ್ದೀರಾ ನಿಮ್ ಪುಸ್ತಕದಲ್ಲಿರೋದು? ಯಾಕೆಂದ್ರೆ ಅದು ಇಂಪಾರ್ಟೆಂಟ್. ಪುಸ್ತಕದಲ್ಲಿರೋದನ್ನ ನೀವು ಹೆಚ್ಚು ಓದ್ಬೇಕು ಅಂದ್ರೆ ಅದು ನೋಡ್ಬೇಕಲ್ವಾ? ಯಾರಾದ್ರೂ ಗಮನಿಸಿದ್ದೀರಾ? ಹಾ ಸರ್. ಯಾರು ಗಮನಿಸಿದ್ದೀರಾ ಹೇಳಿ? ಯಾರಾದ್ರೂ ಗಮನಿಸಿದ್ದೀರಾ? ಸರ್ ಸರ್ ಅರಿವೆ ಹರಿವೆ. ಸರ್ ಅರಿವೆ ಹರಿವೆ. ಪೇಜ್ ನಂಬರ್ 57 ತೆಗಿರಿ ಅಲ್ಲ. ಪೇಜ್ ನಂಬರ್ 57 ತೆಗಿರಿ. ಸಿಕ್ತಾ? ಸಿಕ್ತಪ್ಪ? ಏರಿಕೆ ಹೇರಿಕೆ. ವೆರಿ ಗುಡ್. ಯಾಕಂದ್ರೆ ಅದು ನಿಮ್ಗೆ ಅದನ್ನೇ ಕೇಳ್ಬಿಟ್ರೆ ಏನ್ ಮಾಡ್ತೀರಾ ಅಲ್ವಾ? ನೋಡಿ, ಏರಿಕೆ ಅಂತಿದೆ, ಹೌದಾ? ಇನ್ನೊಂದು ಬೆಲೆ ಏರಿಕೆ. ಹೆಚ್ಚಳ. ಅಂದ್ರೆ ಏನು? ಬೆಲೆ ಹೆಚ್ಚಳ, ಹೌದಾ? ಹೆಚ್ಚಳ. ಏರಿಕೆ ಅಂದ್ರೆ ಏರಿಕೆ ಅಂದ್ರೆ ಬಲವಂತ. ಇದರ ಮೇಲೆ ಒಂದರ ಮೇಲೆ ಇನ್ನೊಂದು ಹೇರೋದು ಅಲ್ವಾ? ಹೇರೋದು, ಹೇರು, ಬಲವಂತ ಮಾಡು, ಏರಿಕೆ. ಗೊತ್ತಾಯ್ತಾ? ಸೊ ಈ ತರ ಅನೇಕ ಪದಗಳು ನಿಮಗೆ ಸಿಗ್ತಾ ಹೋಗ್ತವೆ. ಇನ್ನೊಂದು ಪದ ಇದೆ, ಇದು ಬಹುಶಃ 9ನೇ ತರಗತಿಯಲ್ಲಿ ಇದೆ ಅಂತ ಅನ್ಕೊಂಡಿದೀನಿ. ಅರಿವೆ ಹರಿವೆ ಸರ್. ಪ್ರಕಾರ, ಪ್ರಾಕಾರ ಅಂತ ಏನೋ ಒಂದಿದೆ. ಪ್ರಾಕಾರ ಅಂದ್ರೆ ಪ್ರಕಾರ ಅಂದ್ರೆ ಏನೋ? ರೀತಿ. ಸರ್ ಪೋಳಿ. ರೀತಿ, ಮಾದರಿ ಅಲ್ವಾ? ರೀತಿ, ಮಾದರಿ ಅಂತ ಒಂದು ಅರ್ಥ ಕೊಡುತ್ತೆ. ಪ್ರಾಕಾರ ಅಂದ್ರೆ ಇದೊಂದು ಆವರಣ, ದೇವರ ಪೋಳಿ. ಆವರಣ. ಗೊತ್ತಾಯ್ತಲ್ಲ? ದೇವಾಲಯದ ಆವರಣ, ಅದು ಪ್ರಾಕರಣ. ಓಕೆ. ಅದೇ ತರ ನೋಡಿ, ಆಕಾರ ನೋಡಿ. ಆಕಾರ ಅಂದ್ರೇನು? ಸರ್ ಗುಂಪು. ಆಕಾರ ಅಂದ್ರೆ ಅದು ಸೋರ್ಸ್ ಅಂತ. ಸೋರ್ಸ್ ಅನ್ನೋದಕ್ಕೆ ಏನ್ ಹೇಳ್ತೀವಿ? ಸರ್ ಗುಂಪು ಮತ್ತೆ ಆಧಾರ. ಆಧಾರ ಆಕಾರ ಗುಂಪು. ಅಂದ್ರೇನು? ಆಕೃತಿ ಅಲ್ವಾ? ಸ್ವರೂಪ, ಹಾ ಸರ್. ಸ್ಟ್ರಕ್ಚರ್, ರೂಪ. ಆಕೃತಿ. ಓಕೆನಾ? ಆಮೇಲೆ ನೀ ಒಂದ್ ಹೇಳಿದಲ್ಲ, ಅರಿವೆ ಹರಿವೆ ಅಂತ. ನೋಡಿ, ನಿಮ್ ಪುಸ್ತಕದಲ್ಲಿ ಇರೋದಲ್ವಾ? ಹರಿವೆ ಪುಸ್ತಕದಲ್ಲಿ ಇದೆ ಅಲ್ವಾ ಇದು? ಹಾ ಸರ್ ಇದೆ. ಹೇಳಿ, ಏನು ಅರಿವೆ ಅಂದ್ರೆ ಏನು? ಬಟ್ಟೆ. ಹರಿವೆ ಅಂದ್ರೆ ಒಂದು ಬಗೆಯ ಸೊಪ್ಪು. ಒಂದು ಬಗೆಯ ಸೋಪು. ಸೋಪ್ ಅಲ್ಲ, ಸರ್ ಸೋಪು. ಸೊಪ್ಪು. ಸೊಪ್ಪು ಬೇರೆ, ಹರಿವೆ ಸೊಪ್ಪು. ಊಟಕ್ಕೆ ಸಾಂಬಾರಿಗೆ ಬಳಸೋ ಸೊಪ್ಪು. ಸೋಪ್ ಅಂದ್ರ ಯಾರು ಸೋಪ್ ಅಂದಿದ್ದು? ಗೊತ್ತಾಯ್ತಾ? ಎಸ್. ಸೊ ಈ ತರ ನೋಡಿ, ಇನ್ನೊಂದು ನಿಮ್ಗೆ ಕೊಡ್ತೀನಿ. ಸ್ವಲ್ಪ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತದ್ದು ಅನ್ನುವಂಥದ್ದನ್ನು ಇಟ್ಕೊಂಡು ಸ್ವಲ್ಪ ಅದನ್ನ ನಾವು ನೋಡೋದಂಥದ್ದು. ಓಕೆನಾ? ಇನ್ನೊಂದು ನೋಡಿ, ಫಲ. ಯಾರು ಹೇಳ್ತೀರಾ? ಹಣ್ಣು ಮತ್ತೆ ಮಾಂಸ. ವೆರಿ ಗುಡ್. ಹಣ್ಣು ಮತ್ತೆ ಮಾಂಸ. ಫಲ ಅಂದ್ರೆ ಹಣ್ಣು. ಹಣ್ಣು. ಗೊತ್ತಾಯ್ತಾ? ಇನ್ನೊಂದು ಕೃತಜ್ಞ. ಕೃತಜ್ಞ ಅಂದ್ರೆ ಏನು? ಕೃತಜ್ಞತೆ. ಅದೇ, ಒಳ್ಳೆ ಉಪಕಾರ ಮಾಡೋನು ಅಂತ ಅರ್ಥ. ಉಪಕಾರ ಮಾಡುವವ. ಇದು ಆಪೋಸಿಟ್ ವರ್ಡ್ಗೂ ಬರುತ್ತೆ ಕಣ್ರಿ. ಈಗ ಬರ್ಕೊಳ್ಳಿ, ಆಪೋಸಿಟ್ ವರ್ಗೂ ಇದೇನೆ. ಗೊತ್ತಾಯ್ತಾ? ಉಪಕಾರ ಮಾಡುವವ, ಹೆಲ್ಪಿಂಗ್ ನೇಚರ್ ಇರೋರಿಗೆ ಕೃತಜ್ಞ ಅಂದ್ರೆ. ಯಾರಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ ಅವನು ಕೃತಜ್ಞ. ಆಯ್ತಾ? ಉಪಕಾರ ಅಂದ್ರೆ ಅಪಕಾರ ಬಯಸುವವ, ಅಪಕಾರ ಮಾಡುವವ. ನೋಡಿ, ಅಷ್ಟೇ. ಓಕೆನಾ? ಸೊ ಈ ತರ ನಿಮ್ಗೆ ಅನೇಕ ಪದಗಳು ಕೂಡ. ಆವಿ ಸರ್. ಅವಿ ಅಂದ್ರೆ ಏನು? ಅವಿ ಅಂದ್ರೆ ಏನು? ಆವಿ ಅಂದ್ರೆ ಏನು? ಯಾರು ಹೇಳ್ತೀರಾ? ಬಚ್ಚಿಟ್ಕೊಳ್ಳೋದು. ಅದೇ, ಅವಿ ಅಂದ್ರೆ ಅವಿತುಕೊಳ್ಳು, ಅದೇನೆ ಅಲ್ವಾ? ಅವಿತುಕೊಳ್ಳು. ನೋಡಿ, ಅವಿತುಕೊಳ್ಳು ಅಂತ ಬರ್ಕೊಳ್ಳಿ. ಆವಿ ಅಂದ್ರೆ ಏನ್ ಹೇಳಿ? ಯಾರು ಹೇಳ್ತೀರಾ? ಆವಿ ಅಂದ್ರೆ ಏನು?
ಸರ್ ಸರ್ ನೀರು ಆವಿ ಆಗುವುದು. ಸರ್ ನೀರು ಹಾವಿ ಆಗೋದು. ನೀರ್ ಆವಿ ಆಗೋದು. ನೀರು ಆವಿಯಾಗು. ಆಯ್ತಾ? ಸೊ ಈ ತರ ಸೊ ನಿಮ್ಗೆ ಆದಷ್ಟು ಪದಗಳು ಕೂಡ ಇರುತ್ತೆ. ಓಕೆ ಓಕೆ, ನೆಕ್ಸ್ಟ್ ಇನ್ನೇನಾದ್ರು ಡೌಟ್ ಇದೆ ಇದರಲ್ಲಿ? ಇದೇ ತರ ಪದಗಳು, ಓಕೆನಾ? ಸೊ ಈ ತರ ನೀವು ಆರೈಕೆ ಹಾರೈಕೆ ನೋಡಿ, ಆರೈಕೆ ಆರೈಕೆ, ಹೌದಾ? ಆರೈಕೆ ಅಂದ್ರೆ ಏನು? ಚಿಕಿತ್ಸೆ ನೀಡೋದಾ? ಹಾ ಸರ್. ಆರೈಕೆ ಅಂದ್ರೆ ಏನು? ಶುಭಾಶಯಕ್ಕೆ ಒಳ್ಳೆಯದನ್ನು ಬಯಸೋದಲ್ವಾ? ಶುಭಾಶಯ, ಬ್ಲೆಸ್, ಆಶೀರ್ವಾದ. ಸರ್. ಓಕೆನಾ? ಸೊ ಈ ತರ ನೀವು ಪದಗಳನ್ನ ಆದಷ್ಟು ನೀವು ಕಲ್ತ್ಕೊಳ್ಳಿ. ಸರ್ ಅರಸು ಹರಸು. ಎಕ್ಸಾಕ್ಟ್ಲಿ, ಅರಸು ಹರಸು. ನೋಡಿ ಈ ಅರಸು ಅಂತ ಇದೆಯಲ್ಲ, ಇದರಲ್ಲಿ ಎರಡು ಅರ್ಥವೂ ಕೂಡ ಬರುತ್ತೆ ನೋಡಿ. ಅರಸು ಅಂದ್ರೆ ಹುಡುಕು, ಓಕೆ, ಇದು ನಾನಾರ್ಥಕ. ಇದು ನಾನು ಬರಿತಾ ಇರೋದು ಇಲ್ಲಿ ನಾನಾರ್ಥಕ. ಅರಸು ಹುಡುಕು, ಅರಸು ರಾಜ. ಅದೇ ತರ ನೀನು ಅರಸು ಹರಸು, ಅದು ಕೂಡ ಬರುತ್ತೆ. ಏನ್ ಹೇಳಿ? ಇದು ಅರ್ಥ ವ್ಯತ್ಯಾಸ. ಅರಸು ಹರಸು. ಸಿ, ಇದು ಧ್ವನಿ ವ್ಯತ್ಯಾಸಕ್ಕೆ ಬರುವಂತ ಪದಗಳು ಅಷ್ಟೇ. ಅರಸು ಅಂದ್ರೆ ರಾಜ ಅಂತ ಬರೀತೀರಾ, ಅರಸು ಅಂದ್ರೆ ಆಶೀರ್ವಾದ, ಅಗೇನ್ ಪ್ಲಸ್. ಈ ತರ ಅರ್ಥ ಆಯ್ತಲ್ಲ? ಓಕೆನಾ? ನೆಕ್ಸ್ಟ್ ಮುಂದೆ ಏನು ಹೋಗೋಣ ಹೇಳಿ. ಮುಂದೆ ನೋಡಿ, ಇದಕ್ಕೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಬಂದಿರೋದು ತೋರಿಸ್ತೀನಿ. ಆ ಥರದ್ದು ನೋಡಿ, ನೀವು ಹೇಳಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ 6th one, ಬೇಡ ಈ ಪದದ ನಾನಾರ್ಥಕ ಪದ ಡ್ಯಾಶ್. ಬೇಟೆಗಾರ ಕೂಗಿಸು. ನಿರಾಕರಿಸು ಬೇಟೆಗಾರ. ನಿರಾಕರಿಸು ಬೇಟೆಗಾರ. ವೆರಿ ಗುಡ್, ವೆರಿ ಗುಡ್. ನಿರಾಕರಿಸು ಬೇಟೆಗಾರ. ಇದೇ ತರ ಕೇಳೋದು ನೀವು ಪರೀಕ್ಷೆಯಲ್ಲಿ. ನೀವೇನ್ ತುಂಬಾ ಭಯ ಬೀಳೋದ್ ಬೇಡ, ತುಂಬಾ ಚೆನ್ನಾಗಿ ಓದ್ಬೇಕು. ಆಮೇಲೆ ಆ ಉತ್ತರವನ್ನ ಕರೆಕ್ಟ್ ಆಗಿ ಬರೀಬೇಕು ನೀವು. ಅದೇ ಉತ್ತರವನ್ನ ನಂಬರು ಕೂಡ, ಕೆಲವರು 10 ಅಂತ ಇದ್ರೆ 1 2 3 ಅಂತಾನೆ ಹಾಕ್ಬೇಕು. ಇದೇ ನಂಬರೇ ಹಾಕ್ಬೇಕು, ಬೇರೆ ಬೇರೆ ನಂಬರ್ ಅಲ್ಲಿ ಹಾಕ್ಬಿಡಿ. ಯಾಕಂದ್ರೆ ಇಲ್ಲಿ ಇವ್ಯಾಲ್ಯೂಷನ್ಗೆ ಹೋದಾಗ ಅಲ್ಲಿ ನೋಡುವಾಗ ನಿಮ್ದು ಮತ್ತೆ ಒಂದರಿಂದನೇ ಬರಿತಾ ಹೋಗಿ. ಕೆಲವರು 3ನೇದ್ದು ತಂದು ಫಸ್ಟ್ ಬರೀತೀರಾ, 2ನೇದ್ದು ತಂದು ಫಸ್ಟ್ ಬರೀತೀರಾ. ಅಯ್ಯೋ ನನಗಿದು ತುಂಬಾ ನಂಗೆ ಕಂಫರ್ಟಬಲ್ಲು, ನಾನು ಪ್ರಬಂಧ ಬರ್ಕೊಂಡೆ ಮೊದಲೇ ಹೋಗ್ತೀನಿ ಅಂತ ಹೇಳ್ತೀರಾ. ಸೊ ಅದು ಚೆನ್ನಾಗಿರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಇವ್ಯಾಲ್ಯೂಷನ್ ಮಾಡುವಾಗ ಬಹಳ ಸಮಸ್ಯೆ ಆಗ್ತದೆ. ನೋಡಿ, ಇಲ್ಲೊಂದಿದೆ 6th ಮೀನು, ಮರಳು ಈ ಪದದ ನಾನಾರ್ಥಕ ರೂಪ. ಉಸುಬು ಹಿಂತಿರುಗು. ವೆರಿ ಗುಡ್. ಸಿ ಆಪ್ಷನ್ ನೋಡಿ, ಉಸುಬು ಮತ್ತೆ ಹಿಂತಿರುಗು. ಓಕೆನಾ? ಉಸುಬು ಅಂದ್ರೆ ಉಸುಬು ಅಂದ್ರೆ ಮರಳು, ಮಣ್ಣು, ಸಿಮೆಂಟ್ ಕಾಂಕ್ರೀಟ್ ಬಳಸ್ತಾರಲ್ಲ ಆ ಮಣ್ಣು. ಸರ್ ಮೋಡಿ ಮಾಡೋದು. ಏರಿಕೆ ಹೇರಿಕೆ ಈ ಪದಗಳ ಅರ್ಥ ವ್ಯತ್ಯಾಸ ನೋಡಿ. ಸರ್ ಸಿ. ಸರ್ ಹೆಚ್ಚಳ. ಹೆಚ್ಚಳ ಒಂದರ ಮೇಲೆ ಹೆಚ್ಚಳ ಒಂದು ಮೇಲೆ. ಜಸ್ಟ್ ಕೇಳಿ ನೀನು. ಸಿ ಅಂದ್ರೆ ಮತ್ತೋಯ್ತು. ಬಿ ಆಪ್ಷನ್ ಸರ್. ಬಿ ಆಪ್ಷನ್ ಅಲ್ವಾ? ಮತ್ತೆ ಈಗ ಜಸ್ಟ್ ಕೇಳಿದೀಯಾ, ಮತ್ತೆ ಸಿ ಆಪ್ಷನ್ ಅಂದ್ರೆ ಹೆಂಗೆ ಅಲ್ವಾ? ನೋಡಿ, ಈ ತರ ನಿಮಗೆ ಪ್ರಶ್ನೆಗಳು ಬರುತ್ತೆ. ಅರ್ಥ ಆಯ್ತಲ್ವೇ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಸ್ ಹೋಗಿ. ನೆಕ್ಸ್ಟ್ ಯಾವ್ದು ಡೌಟ್ ಇದೆ ನೋಡಿ. ಇನ್ನೊಂದು ಪದ ಬರುತ್ತೆ ನೋಡಿ, ಇಲ್ಲೊಂದು ನೋಡಿ. 6th ಮೇನ್ ಕೃತಜ್ಞ, ಕೃತಜ್ಞ. ಸರ್ ಡಿ. ವೆರಿ ಗುಡ್, ಡಿ ಕರೆಕ್ಟ್. ಹೌದಾ? ಈಗ ಬನ್ನಿ, ನಾನು ಪೇಜ್ ನಂಬರ್ ಹೇಳ್ತೀನಿ. ಆ ಪೇಜ್ ನಂಬರ್ ಅನ್ನು ತುಂಬಾ ಕ್ಲಿಯರ್ ಆಗಿ ಅದನ್ನ ಓದ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಪೇಜ್ ನಂಬರು ನಿಮ್ಗಲ್ಲೊಂದು ಮೇಯ್ನ್ ಒಂದು ಪೇಜ್ ಇದೆ. ಓಕೆ, ಸೊ ಅದನ್ನ ನೀವು ಓದ್ಕೊಳ್ಳಿ. ಪೇಜ್ ನಂಬರು. ಇನ್ನೊಂದು ಕಾನ್ಸೆಪ್ಟಿಗೆ ಬರ್ತೀನಿ. ಅದರಲ್ಲಿ 3 ಪ್ರಶ್ನೆಗಳು ನಿಮಗೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ. ಅದು ಯಾವುದು ಅಂದ್ರೆ ಪೇಜ್ ನಂಬರ್, ಒಂದು ನಿಮಿಷ, ಅದೇ ಹೇಳ್ತೀನಿ, ಒಂದು ನಿಮಿಷ. ಅದು ಎಸ್, ಇಲ್ಲಿ ಬನ್ನಿ.
ಪೇಜ್ ನಂಬರ್ ಎಲ್ಲ ಇದಕ್ಕೆ ಬನ್ನಿ, ಇಲ್ಲಿ ಬನ್ನಿ. ಪೇಜ್ ನಂಬರ್ 71 ಬನ್ನಿ. 71 ಒಂದು ಪೇಜ್ ನಂಬರ್ 71 ಬನ್ನಿ. ಬಂದ್ರಾ? 71. ಹಲೋ, ಬಂದಿದೆ ಸರ್. ಬೇಗ ಬನ್ನಿ. ಪೇಜ್ ನಂಬರ್ 71. ಆಯ್ತು ಸರ್. ಇದರಲ್ಲಿ ನಿಮಗೆ 1 or 2 ಮಾರ್ಕ್ಸ್ 100% ಬರುತ್ತೆ. ಇದ್ರಾಗಿರೋದೇ ಆದಷ್ಟು ನೋಡ್ಬೇಕು ನೀವು. ಸಿಕ್ತಾ? ಆಯ್ತು ಸರ್. ನೋಡಿ, ಇದು ನಾಮಪದ ಪ್ರಕರಣ ಅಂದ್ರೆ ನಾಮಪದದ ಬಗ್ಗೆ ಬರುತ್ತೆ. ಹೌದಾ? ವಸ್ತುವಾಚಕ ಅಂತಿದೆ. ರೂಢ, ಅಂಕಿತ, ಅನ್ವರ್ಥ. ಹೌದಾ? ರೂಢ, ಅಂಕಿತ, ಅನ್ವರ್ಥ. ನೋಡಿ, ಇಲ್ಲಿ ರೂಢನಾಮ ಅಂತಿದೆ. ರೂಢಿಯಿಂದ ಬಂದ ಹೆಸರುಗಳು ಅಂತ ಹೇಳ್ತೀರಾ. ನದಿ, ಪರ್ವತ, ಊರು, ಮನುಷ್ಯ, ದೇಶ. ಸೊ ಇದು ನಿಮ್ಗೆ ಕಾಮನ್ ನೌನ್. ಗೊತ್ತಾಯ್ತಲ್ಲ? ಇದು ಕಾಮನ್ ನೌನ್. ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರು. ಅಂಕಿತ ನಾಮದಲ್ಲಿ ಏನ್ ಹೆಸರು? ಇಟ್ಟ ಹೆಸರು. ಈಗ ನಾನು ಮನುಷ್ಯ, ಅದರಲ್ಲಿ ಗಂಡಸು. ಗಂಡಸು ಅನ್ನುವಂಥದ್ದು ರೂಢನಾಮ. ನನಗೊಂದು ಹೆಸರಿದೆ, ದಿವಾಕರ. ನಾನು ಅಂಕಿತ ನಾಮ. ಅಂಕಿತ ನಾಮ. ನಾನು ಏನ್ ಮಾಡ್ತಾ ಇದ್ದೀನಿ? ಪ್ರೊಫೆಷನ್, ಕೆಲಸ. ಅನ್ವರ್ಥ ನಾಮ. ಅನ್ವರ್ಥ ನಾಮ. ಈಗ ನೀವು ಯಾರೋ ಹೆಸರಿನವ್ರು ಇದ್ದೀರಿ, ಓಕೆ? ಯಾರೋ ರಮೇಶ, ಸುರೇಶ ಯಾರೋ ಇದ್ದೀರಿ ಅಂತ ಇಟ್ಕೊಳ್ಳೋಣ. ರಮೇಶ ಇವನ್ ಯಾರು? ಹುಡುಗ. ಹೌದಾ? ಹುಡುಗ ಅನ್ನೋದು ಕಾಮನ್ ನೌನ್. ರೂಢನಾಮ. ಅವನಿಗೆ ಏನ್ ಹೆಸರಿದೆ? ರೂಢನಾಮ. ಎಕ್ಸಾಕ್ಟ್ಲಿ ಕರೆಕ್ಟ್. ರೂಢನಾಮ. ರಮೇಶ ಅಂತಿದೆ ಅಂಕಿತ ನಾಮ ಅವನಿಗೆ ಹೆಸರು. ಅವನು ವಿದ್ಯಾರ್ಥಿ. ಏನವನು? ಅನ್ವರ್ಥ ನಾಮ. ಅನ್ವರ್ಥ ನಾಮ. ಪ್ರೊಫೆಷನಲ್. ಪ್ರೊಫೆಷನ್ ಇರ್ಬೋದು, ಅವನಿಗೆ ಮಾತ್ರ ಸಂಬಂಧ. ವಿದ್ಯಾರ್ಥಿ ಅಂದ್ರೆ ಅವನು ಮಾತ್ರ ವಿದ್ಯಾರ್ಥಿ. ಅವನು ಕಾರ್ಮಿಕ ಅಲ್ಲ, ಕೆಲ್ಸಕ್ಕೆ ಹೋಗೋದಿಲ್ಲ. ಅವನು ವೈದ್ಯ ಅಲ್ಲ, ಅವನು ಗಾಯಕ ಆಗಿರ್ಬೋದು. ವಿದ್ಯಾರ್ಥಿಯಲ್ಲಿ ಒಬ್ಬ ಗಾಯಕ ಇದ್ದಾನೆ ಅಂದ್ರೆ ಗಾಯಕ ಅಂತಾನೆ ಅವನಿಗೆ ಸಪರೇಟ್ ಆಗಿ ಬಂತು. ಅದನ್ನೇ ಇಲ್ಲಿ ನೋಡಿ, ಇಲ್ಲಿ ಅನ್ವರ್ಥ ನಾಮ. ವ್ಯಾಪಾರಿ, ಬಿಸ್ನೆಸ್ ಮಾಡೋರಿಗೆ. ವಿದ್ವಾಂಸ ಅಂದ್ರೆ ಅವನು ವಿದ್ವಾಂಸನೇ ಅಂದ್ರೆ ಸ್ಕಾಲರ್. ವಿಜ್ಞಾನಿ, ಸೈಂಟಿಸ್ಟ್. ಪೂಜಾರಿ, ಯಾರು ಪೂಜೆಯನ್ನ ಮಾಡ್ತಾರೆ, ಪೂಜಾರಿ. ಸೊ ಈಗ ಅವರು ಪೂಜಾರಿ ಕೆಲಸದಲ್ಲೇ ಇರೋರು, ಆ ತರದಲ್ಲಿ. ವಿಜ್ಞಾನದ ಆ ವಿಜ್ಞಾನಿ ಕೆಲಸದಲ್ಲೇ ಇರೋನು, ಶಿಕ್ಷಕ ವೃತ್ತಿಯಲ್ಲೇ ಇರೋನು. ಕಟ್ಟಡ ಕೆಲಸವನ್ನು ಮಾಡುವ ಕಾರ್ಮಿಕ. ಬಡಗಿ, ಯಾರು ಕಾರ್ಪೆಂಟರ್ ಆಗಿರ್ತಾರೆ ಆ ಕೆಲಸ ಮಾಡ್ತಾರೆ, ಬಡಗಿ, ಪ್ಲಂಬರ್, ಅಥವಾ ಈ ತರ ಕಮ್ಮಾರ, ಚಮ್ಮಾರ, ಈ ತರ. ಸೊ ಅದು ನಾವು ಅದನ್ನ ಇದು ಹೇಳೋದಲ್ಲ, ಬಟ್ ಆ ತರ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಇರ್ಬೋದು. ನೋಡಿ, ಗುಣವಾಚಕ ಇದೊಂದು ವೆರಿ ಇಂಪಾರ್ಟೆಂಟ್. ಆ ಗುಣವಾಚಕ ನೋಡಿ, ಅಡ್ಜೆಕ್ಟಿವ್ ಆವಾಗಲೇ ಬಂತು. ಹುಲಿ, ಹೆಬ್ಬುಲಿ, ಹಿರಿದು ಹುಲಿ, ದೊಡ್ಡ ಹುಲಿ, ದೊಡ್ಡದು, ಹಿರಿದು, ಹಳತು, ಕೆಟ್ಟ, ಒಳ್ಳೆಯ. ಸೊ ಇನ್ನೊಂದು ನಿಮಗೆ ಡಿಫರೆನ್ಸ್ ಈ ಎರಡು ನೋಡಿ, ಸಂಖ್ಯಾ ಮತ್ತು ಸಂಖ್ಯೆಯ ವಾಚಕ. ಈಗ ಒಂದು ಕ್ವಶನ್ ನಿಮ್ಗೆ ಬರುತ್ತೆ, ಅದು ಹೇಳ್ತೀನಿ, ಆಗ ನೀವು ಇದು ಮಾಡ್ತೀರಿ, ಓಕೆನಾ? ಸೊ ಇಲ್ಲೊಂದು ಕ್ವಶನ್ ಬರೀತೀನಿ ನೋಡಿ, ಪ್ರಶ್ನೆ ಬರೀತೀನಿ, ಯಾವಾಗ ಹೇಳಿ ನೀವು. ರಮೇಶನು 10 ಬಾಳೆಹಣ್ಣುಗಳನ್ನು 10 ಬಾಳೆಹಣ್ಣುಗಳನ್ನು ಸಂಖ್ಯಾವಾಚಕ ಸರ್. ಸಂಖ್ಯಾವಾಚಕ. ಸಂಖ್ಯಾವಾಚಕ ಸರ್. ಸಂಖ್ಯಾವಾಚಕ ಸರ್. ರಮೇಶ ಅಂಕಿತ ನಾಮ ಸರ್. ಸಂಖ್ಯಾವಾಚಕ. 10 ಸಂಖ್ಯಾವಾಚಕ ಸರ್. ಸರ್ 10 ಸಂಖ್ಯಾವಾಚಕ. ಇದ್ದನು. ಹೌದಾ? 10 ಅನ್ನೋದೇನು? ಸಂಖ್ಯಾವಾಚಕ. ಸಂಖ್ಯಾವಾಚಕ. 10ನೆಯ ಸಂಖ್ಯೆಯವಾಚಕ ಸರ್. ಸಂಖ್ಯೆಯ. ಸರ್ ಸಂಖ್ಯಾವಾಚಕ. ಸಂಖ್ಯಾವಾಚಕ. ಸಂಖ್ಯೆಯವಾಚಕ. ಪರ್ಟಿಕ್ಯುಲರ್ ನಂಬರ್ ಇದ್ರೆ 1 ರಿಂದ 999 ಎಷ್ಟೇ ಬಂದ್ರು ಅದೇನದು? ಸಂಖ್ಯಾವಾಚಕ ಸರ್. ಸಂಖ್ಯಾವಾಚಕ. 10ನೆಯ, 1ನೆಯ, 2ನೆಯ, 5, 30 ಸಂಖ್ಯಾವಾಚಕ. ನೋಡಿ. ಸರ್ ಸಂಖ್ಯಾವಾಚಕ. ವೆರಿ ಗುಡ್. ಓಕೆನಾ? ಇದೆಲ್ಲ ಎಂತ ವಾಚಕ ಅಂತ ಅನಿಸ್ತದೆ? ಸಂಖ್ಯೆಯ ವಾಚಕ. ಆಮೇಲೆ ಇನ್ನೊಂದು ಇಲ್ಲಿ ನೋಡಿ, ಬೇರೆ ಪೇಜಲ್ಲಿ ಬರೀತೀನಿ, ಅದು ಅರ್ಥ ಆಯ್ತಲ್ಲ ನಿಮ್ಗೆ? ಇನ್ನೊಂದು, ಓಕೆ? ಹಾ ಸರ್. ಆಯ್ತು ಸರ್. ನೋಡಿ, ಉತ್ತರ, ದಕ್ಷಿಣ,
ದಿಕ್ವಾಚಕ ಸರ್. ದಿಕ್ವಾಚಕ. ಈಶಾನ್ಯ, ದಿಕ್ವಾಚಕಗಳು ದಿಕ್ಕುಗಳನ್ನು ಪೂರ್ವ, ತಿಳಿಸುವುದು. ಆಗ್ನೇಯ, ನೈಋತ್ಯ, ಪಶ್ಚಿಮ. ವಾಯುವ್ಯ. ಓಕೆನಾ? ನೋಡಿ, ಇದು ಸೌತ್, ಇದು ಸೌತ್ ಅಲ್ವಾ? ಸಾರಿ, ಇದು ನಾರ್ತ್ ಅಲ್ವಾ? ಸಾರಿ, ನಾರ್ತ್. ಇದು ಸೌತ್, ಈಸ್ಟ್, ವೆಸ್ಟ್. ಅದೇ ತರ ನೀವೇನ್ ಮಾಡ್ತೀರಾ? ನಾರ್ತ್ ಈಸ್ಟ್, ಸೌತ್ ವೆಸ್ಟ್